ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ವೈರ್ಲೆನ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತು ನಾವು ಎಲ್ಲಿದ್ದೀವಿ ಅಂತಂದರೆ MG ರೋಡಿಗೆ ಹೋಗ್ತಾ ಇದ್ವಿ. ಫುಲ್ ಟ್ರಾಫಿಕಲ್ಲಿ ಸಿಗಾಕೊಂಡಿದ್ವಿ. ಈಗ ಹೋಗಿ ಪಾರ್ಟಿದು ನಿಮಗೆ ವ್ಯೂನ ತೋರಿಸ್ತೇನೆ. ಓಕೆ, ಜನ ಅಂದ್ರೆ ಜನ, ಫುಲ್ ಜನ. MG ರೋಡ್ ನೀವು ನೋಡ್ಬೋದು, ಎಲ್ಲಿ ಅಂದ್ರೆ ಜನನೇ ಕಾಣ್ತಾರೆ. ಏನ್ ಮಾಡ್ತಾರೋ ಗೊತ್ತಿಲ್ಲ, ಒಟ್ಟಿಗೆ ಆ ಕಡೆ ಈ ಕಡೆ ಓಡಾಡ್ತಿರ್ತಾರೆ. ಬಟ್ ನಾವು ಅವ್ರ ಜೊತೆ ನಾವು ಓಡಾಡೋಣ ಅಂತ ಬಂದಿದ್ವಿ. ಬಟ್ ಏನ್ ಮಾಡೋದು, ಇವಾಗ ಮೇನ್ ಸ್ಟ್ರೀಟ್ ಅಲ್ಲಿ ನಾವು ಹೋಗ್ಬೇಕಂತಂದ್ರೆ ಫುಲ್ ಜನ. ಈಗೇನಂದ್ರೆ ಒಂದು 2 hours ಬರೀ ರೌಂಡ್ ಹಾಕಿ ನಡ್ಕೊಂಡು ಬರ್ಬೇಕಂತಂದ್ರೆ ಅದಕ್ಕೆ ಸುಮ್ಮನೆ ಸೈಡ್ ಅಲ್ಲೇ ನಿಂತಿದ್ದೀನಿ. ನೋಡ್ಬೋದು ನಮ್ ಬ್ಯಾಕ್ ಸೈಡು ಡೌನ್ ಟೌನ್ ಪಬ್. ನಾವೆಲ್ಲ ಪಬ್ಗೆ ಹೋಗಲ್ಲ. ನಮ್ಮ ಜೊತೆ ಇನ್ನೂ ಇಬ್ರು ನಮ್ಮ ಫ್ರೆಂಡ್ಸ್ ಅದಾರೆ. ಅವ್ರು ಒಂದ್ ಕಡೆ ಬೇರೆ ಕಡೆ ಹೋಗಿ ನಿಂತ್ಕೊಂಡಿದ್ದಾರೆ, ನಾವು ಒಂದ್ ಕಡೆ ಬೇರೆ ಕಡೆ ಇದ್ದೀವಿ. ಹಾಗಾಗಿ ಅವ್ರನ್ನ ಹುಡ್ಕೋದ್ರಲ್ಲೇ 1 ಗಂಟೆ ಆಗೋಯ್ತು ಈಗ. ಓಕೆ, ಚಲ್ ಜಲ್ದಿ ಚಲ್. ಇವತ್ತೆಲ್ಲ ಒನ್ ವೇಗೆ ಮಾಡಿ ಸಿಕ್ಕಾಪಟ್ಟೆ ರೌಂಡ್ ಇಟ್ಟಿದ್ದಾರೆ. ಅದಕ್ಕೋಸ್ಕರ ಬೈಕ್ನು ತೊಗೊಂಡು ಹೋಗೋಕ್ಕಾಗಲ್ಲ, ವಾಕಿಂಗಲ್ಲೇ ಹೋಗ್ಬೇಕೀಗ. ಆ ಥರ ರೈಟ್. ಓಕೆ, ಕೆಲವರೆಲ್ಲ ಚಿಕ್ಕ ಮಕ್ಕಳೆಲ್ಲ ಕರ್ಕೊಂಬಂದ್ಬಿಡ್ತಾರೆ. ಚಿಕ್ಕ ಮಕ್ಕಳು, ಸ್ವಲ್ಪ ವಯಸ್ಸಾದವರು ಅವರು ಇದ್ದರು. ಅವರಿಗೆಲ್ಲ ಪೊಲೀಸ್ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಬಟ್ ಆದ್ರೂ ಕ್ರೌಡ್ ಸಿಕ್ಕಾಪಟ್ಟೆ ಇರುತ್ತೆ. ಅದಕ್ಕೋಸ್ಕರ ವಯಸ್ಸಾದವರು ಆಮೇಲೆ ಚಿಕ್ಕ ಮಕ್ಕಳಿಗೆ ಕರ್ಕೊಂಡು ಬರದೇ ಇರೋದೇ ಒಳ್ಳೆಯದು. ಯಾಕಂದರೆ ಇಲ್ಲಿ ಕೆಲವರೆಲ್ಲ ಕೂಗಾಡ್ತಿರ್ತಾರೆ, ಚೂರೆಲ್ಲ ಗಲಾಟೆಲ್ಲ ಮಾಡ್ತಾರೆ. ಪೊಲೀಸೆಲ್ಲ ಚೂರು ಇದು ಮಾಡಿದ್ದಕ್ಕೆ ಓಡಾಟ ಶುರು ಮಾಡಿಬಿಡ್ತಾರೆ. ಆಮೇಲೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ವಯಸ್ಸಾದವರೆಲ್ಲ ಬರದೇ ಇದ್ದರೆ ಒಳ್ಳೆಯದು. ಅವರಿಗೆಲ್ಲ ತುಂಬ ಚೆನ್ನಾಗಿ ಲೇಡೀಸಿಗೊಂದು ಕಡೆ, ಜೆಂಟ್ಸ್ಗೊಂದು ಕಡೆ, ಈ ಥರ ಎಲ್ಲ ತುಂಬ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು ಈ ವರ್ಷ ಇಲ್ಲಿ. ಅದಕ್ಕೆ ಈ ಥರ ನೋಡಿ, ಕಾರ್ನವನೊಬ್ಬ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ಕೊಂಡು ಏನೋ ಪೊಲೀಸರು ಹೇಳೋದಕ್ಕೆ ಕೇಳ್ದೇ ಅದು ಹಿಂದ್ಗಡೆ ಎಲ್ಲ ಫೈರ್ ಎಲ್ಲ ಬಿಟ್ಕೊಂಡು ಸಿಕ್ಕಾಪಟ್ಟೆ ಸೌಂಡ್ ಮಾಡಿ ಓಡಿಸ್ತಾ ಇದ್ದ. ಇದೆ ಚರ್ಚ್ ಸ್ಟ್ರೀಟು, ಬ್ರಿಗೇಡ್ ರಸ್ತೆ, ಗಾಂಧಿ ರಸ್ತೆ, MG ರೋಡು. ಓಕೆ, ಮಾಡ್ತಾಳೆ. ಹಾಂ, ರೂಪೇಶ್ ಕಿದ್ದಾರೆ. ಇಲ್ಲಿ ಎಲ್ಲರೂ ಏನಂದರೆ ಆಲ್ಮೋಸ್ಟ್ ಆಲು ಯೂಟ್ಯೂಬರ್ ವಿಡಿಯೋ ಮಾಡೋರು, ಕಡೆಗೆ ರೀಲ್ಸು, ಈ ಥರ ಸುಮ್ಮನೆ ಏನಿಲ್ಲ. ಇಲ್ಲಿ ಜಸ್ಟ್ ವಾಕಿಂಗ್ ಸ್ಟ್ರೀಟ್ ಎಲ್ಲರೂ ಕೂಡ್ತಾರೆ. ಆಲ್ಮೋಸ್ಟ್ ಅವ್ರು ಎಲ್ಲರೂ ಪಬ್ಬಲ್ಲಿ ಎಂಜಾಯ್ ಮಾಡೋರು, ಪಬ್ಬಲ್ಲೆಲ್ಲ ಎಂಜಾಯ್ ಮಾಡ್ತಿದ್ದಾರೆ. ಕಡೆಗೆ ನಮ್ಮಂಥವ್ರೆಲ್ಲ ಸುಮ್ಮನೆ ಹಂಗೆ ವಾಕ್ ಮಾಡ್ತಿದ್ವಿ. ಈಗ ಅದೊಂದು ಲೈನ್ ಇದೆ ಇಲ್ಲಿ, ಫ್ಯಾಮ್ಲಿ ಎಲ್ಲ ಅವ್ರ ಮೆಂಬರ್ಸ್ ಅಂತೇಳಿ ಹೋಗ್ತಾ ಇರ್ತಾರೆ. ಇಬ್ಬರು ಫ್ರೆಂಡ್ಸ್ ಅವ್ರು ಸಿಗಲೇ ಇಲ್ಲ. ಕಡೆಗೆ ಜೊತೆಗಿದ್ದ ಒಬ್ಬ ಎಲ್ಲಿ ಕಳ್ಕೊಂಡು ಹೋದ ಗೊತ್ತಿಲ್ಲ, ಅವ ಸಿಗ್ತಾನೇ ಇಲ್ಲ. ಇಲ್ಲಿ ಒಳ್ಳೆ ಒಂದು ಲಾಗ್ ಮಾಡೋಣ ಬಂದೆ. ಬಟ್ ಇಲ್ಲಿ ಏನು ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ತೋ ಐಸೆ ಕ್ಯಾ ಯಾರ ಮೇಲೆ ಹೋಗೇ ತೋ ಕೈಸಾ ಅಭಿ.
ಇವಾಗ ಏನಂತಂದ್ರೆ ಎಮ್ ಜಿ ರೋಡಲ್ಲಿ ಇದ್ವಿ, ಇಷ್ಟೊತ್ತೆಲ್ಲ ಆಯ್ತು 11 ಗಂಟೆ, ಇನ್ನೂ 1 ಅವರ್ ಇದೆ. ಸುಮ್ಮನೆ ಏನಕ್ಕೆ ಎಲ್ಲ ಸಿಕ್ಕಾಬಿಡೆ ಗದ್ಲ, ಜನ ಸಿಕ್ಕಾಬಿಡೆ ಇದಾರೆ, ಅದಕ್ಕೆ ಸುಮ್ಮನೆ ಬೇಡ ಅಲ್ಲೇ ರೂಮ್ ಕಡೆ ಹೋಗಿ ನಾವು ಇದು ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಇವಾಗ. ಓಕೆ ಜಯಂಗಿನ ಬಾಯ್ ರೈಟ್. ಆಮೇಲೆ ನಮ್ ಇಬ್ರು ಫ್ರೆಂಡ್ಸ್ ಸಿಗ್ಬೇಕಾಗಿತ್ತು, ಅವ್ರು ಎಲ್ಲಿದಾರೋ ಗೊತ್ತಿಲ್ಲ. ಅವ್ರ ಒಂದ್ ಕಡೆ ಲೊಕೇಶನ್, ನಾವ್ ಒಂದ್ ಕಡೆ ಲೊಕೇಶನ್ ಹಾಕಿ ಅವ್ರು ಸಿಗ್ಲೇ ಇಲ್ಲ. ಕಡೆಗೆ ನಾವು ಹೋಗ್ತಾ ಇದೀವಿ. ಓಕೆ, ಇನ್ನೊಂದ್ಸಲಿ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ನಿಮ್ಮ ಮುಂದಿನ ಬರೋ ವರ್ಷ 25 ಚೆನ್ನಾಗಿರ್ಲಿ, ನಮಗೂ ಚೆನ್ನಾಗಿರ್ಲಿ, ನಿಮ್ಗೂ ಚೆನ್ನಾಗಿರ್ಲಿ. ಓಕೆ, ಬಂದ್ವಿ. ಕೋರಮಂಗಲದಲ್ಲಿ ನೋಡಿದ್ರೆ ಒಳ್ಳೆ ಟ್ರಾಫಿಕ್, ಫುಲ್ ಜನ ಎಲ್ಲ ಆ ಕಡೆ ಇದಾರೆ. ನಾವು ಈ ಕಡೆ ಸ್ವಲ್ಪ ಕೆಳಗಿನ ಸೈಡ್ ರೋಡ್ ಇಂದ ಹೋಗ್ತಾ ಇದೀವಿ. ಫುಲ್ಲು ಇಲ್ಲಿನೂ ಅಲ್ಲಿ ಎಮ್ ಜಿ ರೋಡ್ಕಿಂತ ಇಲ್ಲಿ ನೀವು ನೋಡಿದ್ರೆ ಅಯ್ಯೋ, ನಾವು ಗಾಡಿ ನಿಲ್ಲಿಸ್ತಿಲ್ಲ. ಇಲ್ಲಿ ಗಾಡಿ ಎಲ್ಲಿ ನಿಲ್ಸಕ್ ಜಾಗ ಇಲ್ಲ. ನಮ್ಮದು ಒರಿಜಿನಲ್ಲು ಯುಗಾದಿ. ಓಕೆ, ಯುಗಾದಿಗೆ ಹೊಸ ವರ್ಷ ಮಾಡೋಣಂತೆ. ಇದೊಂದು ಸುಮ್ಮನೆ ಒಂಥರ ಯಾರೋ ಮಾಡಿದ್ದು ಮಾಡ್ತಿದ್ದೀವಿ ಅಷ್ಟೇ. ಓಕೆ, ಗುಡ್ ನೈಟ್ ಎಲ್ಲರಿಗೂ. ಯಾರ್ಯಾರು ಹೊಸ ವರ್ಷನ ಆಚರಿಸ್ತಿದ್ರು ಅವರಿಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು, ಹ್ಯಾಪಿ ನ್ಯೂ ಇಯರ್. ಓಕೆ, ಬೆಳಗ್ಗೆ ಮತ್ತೆ 5 ಗಂಟೆಗೆ ಎದ್ದು ಒಂದು ರೀಲ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ, ಕಡೆಗೆ ಸ್ವಲ್ಪ ಡ್ಯೂಟಿ ಎಲ್ಲ ಮಾಡಿಕೊಂಡು ಇಲ್ಲೊಂದು ಮಂದಿರ ದೇವಸ್ಥಾನ ಕಾಣ್ತು, ಹೋಗ್ಬೇಕಾದ್ರೆ ದಾರಿಯಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ದೇವಸ್ಥಾನಕ್ಕೆ ಬಂದಿದ್ದೇನೆ.